ನನ್ನ ವೆಯ್ಟ್ ಲಾಸ್ ಜರ್ನಿ ಒಳಗೆ ನಾನು ಇನ್ಕ್ಲೂಡ್ ಮಾಡಿರುವಂಥ ಒಂದು ಲಂಚ್ ರೆಸಿಪಿ ಅಥವಾ ಡಿನ್ನರ್ ರೆಸಿಪಿ ಅಂತಲೇ ಹೇಳ್ಬೋದು. ಏನಪ್ಪ ಅದು ಅಂದರೆ ಗೊಂಜಾಳ ರೊಟ್ಟಿ ಅಥವಾ ನಾರ್ಮಲ್ ಆಗಿ ಜೋಳದ ರೊಟ್ಟಿ. ಈ ಥರದ್ದು ನಾನು ನನ್ನ ವೆಯ್ಟ್ ಲಾಸ್ ಜರ್ನಿ ಒಳಗೆ ಇನ್ಕ್ಲೂಡ್ ಮಾಡೀನಿ. ನಾನು ಯಾವತ್ತೂ ರೊಟ್ಟಿನ ಇಷ್ಟಪಟ್ಟು ತಿಂದಕ್ಕೇ ಅಲ್ಲ. ಈಗ ವೆಯ್ಟ್ ಲಾಸಿನ ಸಲುವಾಗಿ ಚಪಾತಿ ಮತ್ತು ಅನ್ನ ಸ್ವಲ್ಪ ಅವಾಯ್ಡ್ ಮಾಡತ್ತೀನಿ. ಈ ಥರ ರೊಟ್ಟಿನ ಮಾಡಿಕೊಂಡು ತಿನ್ನಕತ್ತೀನಿ. ಆವಾಗ ಅದೇ ರೊಟ್ಟಿ ಮಾಡಬೇಕಾದ್ರೆ ಅನ್ನಿಸ್ತು, ನಾನು ವೆಯ್ಟ್ ಲಾಸ್ ಜರ್ನಿ ಒಳಗೆ ಪರ್ಟಿಕ್ಯುಲರಾಗಿ ಯಾವ ಥರ ಫುಡ್ ತೊಗೋತೀನಿ ಅನ್ನೋದನ್ನು ನಾನು ನಿಮಗೆ ಹೇಳಿರಲಿಲ್ಲ. ಸೊ ಹಾಗಾಗಿನೇ ಇವತ್ತು ಈ ಗೊಂಜಾಳ ರೊಟ್ಟಿ ರೆಸಿಪಿನೂ ಆಯಿತು ಮತ್ತು ವೆಯ್ಟ್ ಲಾಸ್ ಜರ್ನಿ ಒಳಗೆ ನಾನು ಇನ್ಕ್ಲೂಡ್ ಮಾಡಿರುವಂಥ ಒಂದು ಲಂಚ್ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗಾಗಿನೇ ಇವತ್ತು ನಾನು ಯೂಶ್ವಲಿ ಮೊದಲೆಲ್ಲ ಏನು ಮಾಡ್ತಿದ್ದೆ, ರೊಟ್ಟಿ ವೀಕ್ಲಿ ಒನ್ಸ್ ಅಥವಾ 2 ಸತಿ ಅಷ್ಟೇ ಮಾಡ್ತಿದ್ದೆ. ಬಟ್ ಈಗ ಏನಾಗೈತೆ, ಈಗ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂತ ರೊಟ್ಟಿನ ಆಲ್ಟರ್ನೇಟಿವ್ ಡೇಸಿಗೆ ಒಂದು ಸತಿ ಮಾಡ್ತೀನಿ. ಅಂದರೆ ಒಂದಿನ ಬಿಟ್ಟು ಒಂದಿನ ಈ ಥರ ರೊಟ್ಟಿನ ಮಾಡಾಕತ್ತೀನಿ. ಸೊ ಗೊಂಜಾಳ ರೊಟ್ಟಿ ಒಂದು ಸತಿ ಮಾಡ್ತೀನಿ, ಜೋಳದ ರೊಟ್ಟಿ ಒಂದು ಸತಿ ಮಾಡ್ತೀನಿ, ರಾಗಿ ರೊಟ್ಟಿ ಒಂದು ಸತಿ ಮಾಡ್ತೀನಿ. ರಾಗಿ ರೊಟ್ಟಿ ವೀಕ್ಲಿ ಒನ್ಸ್ ಅಷ್ಟೇ ಮಾಡ್ತೀನಿ. ನಾ ಮಾಡಿದ್ರೆ ನಾನು ಅಷ್ಟೇ ತಿನ್ನೋದಾಗ್ತೈತಿ, ಇವ್ರು ಯಾರೂ ತಿನ್ನೋದಿಲ್ಲ. ನನ್ನ ಮಗ ಅಂತೂ ಕಪ್ಪು ಇರ್ತೈತೆ ಅಂತ ಹೇಳಿ ಅದನ್ನು ತಿನ್ನಕ್ಕೆ ಹೋಗಂಗಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ರಾಗಿ ರೊಟ್ಟಿ ಒಂದು ಸತಿ, ಅದು ನನ್ನ ಸಲುವಾಗಿ ಅಷ್ಟೇ, ನಾನು ಪೂರ್ತಿ ಕಷ್ಟ ಮಾಡ್ಕೊಂಡಿರ್ತೀನಿ. ಸೊ ಈಗ ಜೋಳದ ರೊಟ್ಟಿ ಅಥವಾ ಸಜ್ಜಿ ರೊಟ್ಟಿನ ಇನ್ಕ್ಲೂಡ್ ಮಾಡೀನಿ. ಇದು ಮೇನ್ ನನ್ನ ವೆಯ್ಟ್ ಲಾಸ್ ಜರ್ನಿ ಒಳಗೆ ಈ ಸದ್ಯಕ್ಕೆ ನಾನು ಮೇನ್ಲಿ ಕಾನ್ಸಂಟ್ರೇಟ್ ಮಾಡಿರೋದು ಈ ರೊಟ್ಟಿಗಳ ಮೇಲೆ. ಹಾಗಾಗಿನೇ ರೊಟ್ಟಿನ ಮಾಡ್ತೀನಿ. ಈಗ ಹಳ್ಳಿಯೊಳಗೆಲ್ಲ ನೋಡಿರಲ್ಲ, ಆಲ್ಮೋಸ್ಟ್ ನಮ್ಮ ಸೈಡೆಲ್ಲ ಏನು ಮಾಡ್ತಾರೆ, ರೊಟ್ಟಿನ ಮಾಡ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಮೊದಲೇ ರೊಟ್ಟಿಗೆ ಹಂಚಿಡೋದು, ರೊಟ್ಟಿ ಮಾಡೇ ಅವ್ರದ್ದು ಮುಂದಿನ ಕೆಲಸ. ಹಾಗಾಗಿನೇ ಆ ಕಡೆ ನಮ್ಮ ಕಡೆ ಎಲ್ಲ ಗಂಡು ಮಕ್ಕಳ ಹತ್ರ ಎಷ್ಟು ವಿಲ್ ಪವರ್ ಐತಿ, ಎಷ್ಟು ಗಟ್ ಪವರ್ ಐತಿ, ಅವ್ರು ಎಷ್ಟು ಊಟ ಮಾಡಿದ್ರು ಅವರಿಗೆ ಬೊಜ್ಜು ಅನ್ನೋದು ಬರೋದೇ ಇಲ್ಲ. ಸೊ ಇದು ಅಜ್ಜಿ ಮುತ್ತಜ್ಜಿ ಕಾಲದಾಗಿಂದ್ರೂ ನಡ್ಕೊಂಡು ಬಂದಿರೋದು. ಈಗೇನಾಗೈತಿ, ಫ್ಯಾನ್ಸಿ ಆಗಿಬಿಟ್ಟೈತಿ. ರೊಟ್ಟಿ ಒಳಗೆ ವೆರೈಟಿ ರೊಟ್ಟಿ ಬಂದು ಹಳೆ ಕಾಲದ ರೊಟ್ಟಿ ರೆಸಿಪಿನ ನಾವು ಬಿಟ್ಟಿವಿ. ಇವನ್ ನಾನು ಕೂಡ ಬಿಟ್ಟಿದ್ದೆ ಅಂದ್ರೇನು ಪೂರ್ತಿನೂ ಬಿಡಂಗಿಲ್ಲ. ಯಾಕಂದರೆ ನಾನು ನಮ್ಮ ಮನೆಯೊಳಗೆ ನಡೆಯಂಗಿಲ್ಲ, ಇವರು ನಮ್ಮ ಮನೆಯವರು ಹಳ್ಳಿಯವರು. ಹಾಗಾಗಿ ನಮ್ಮ ಮನೆಯೊಳಗೆ ನಡೀದೇ ಇಲ್ಲ ಬಿಡಕ್ಕೆ. ಒಂದು ಸತಿ ಮಾಡ್ತಿದ್ದೆ. ಈ ಹುಡುಗರ ಸಲುವಾಗಿ ಇವರು ಚಪಾತಿ ತಿಂತಾರೆ, ರೊಟ್ಟಿ ತಿನ್ನಕ್ಕೆ ನಾ ಯಾಕಂತಾರೆ. ಹಾಗಾಗಿನೇ ಅವ್ರ ಸಲುವಾಗಿ ಅಂತ ಹೇಳಿ ಚಪಾತಿನ ಮಾಡಿರ್ತಿದ್ದೆ ಮ್ಯಾಕ್ಸಿಮಮ್. ವೀಕ್ಲಿ ಒನ್ಸ್ ಅಥವಾ 2 ಸತಿ ಅಷ್ಟೇ ನಾನು ರೊಟ್ಟಿ ಮಾಡ್ತಿದ್ದೆ. ಬಟ್ ಈಗೇನು ಮಾಡತ್ತೀನಿ, ಒಂದಿನ ಬಿಟ್ಟು ಒಂದಿನ ರೊಟ್ಟಿ ಮಾಡಿ ತಿನ್ನಾಕತ್ತೀವಿ. ಅದನ್ನು ನನ್ನ ಮಕ್ಕಳಿಗೂ ರೂಢಿ ಹಾಕಾಕತ್ತೀನಿ. ನಾಳೆ ಮುಂದಾದ್ರೂ ಅವರು ಒಂದಿಷ್ಟು ಹೆಲ್ದಿಯಾಗಿ ಬೆಳೀಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಅವ್ರಿಗೇನು ರೊಟ್ಟಿ ತಿನ್ಸೋಕೆ ಟ್ರೈ ಮಾಡತ್ತೀನಿ. ಬಟ್ ಭಾಳ ಕಾಡ್ತಾರೆ, ತಿನ್ನಕ್ಕೆ ಒಲ್ಲ ಅಂತಾರೆ. ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ. ನಾನು ಹೆಂಗಾರ ಮಾಡಿ ನನ್ನ ಸಲುವಾಗಿ ನಾನು ಮಾಡ್ಕೊಂಡಿರ್ತೀನಲ್ಲ, ಮತ್ತು ಇನ್ನು ಅವ್ರಿಗೊಂದು ಬೇರೆ ಮಾಡಿಕೊಡೋದು ಹತ್ತತ್ತಂತರ ನಾನು ಅವರಿಗೆ ಫೋರ್ಸ್ ಮಾಡಿ ತಿನ್ಸೋಕೆ ರೂಢಿ ಮಾಡತ್ತೀನಿ. ಸೊ ಈಗ ತಿನ್ನಕತ್ತಾರೆ, ಏನು ನೋ ಪ್ರಾಬ್ಲಮ್. ಆಮೇಲೆ ಜೋಳದ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿ ಅಂತಲೂ ಮಾಡ್ತೀವಿ. ಸಜ್ಜಿ ರೊಟ್ಟಿ ಅಂತೂ ಈಗ ಶ್ರಾವಣ ಸ್ಟಾರ್ಟ್ ಆತಲ್ಲ, ಇನ್ನೂ ಒಂದಿಷ್ಟು ಮಾಡಿ ಇಟ್ಬಿಡ್ತೀವಿ ಭಾಳಷ್ಟು ಸಜ್ಜಿ ರೊಟ್ಟಿನ. ಆವಾಗ ಏನಾಗ್ತೈತಿ, ಜೋಳದ ರೊಟ್ಟಿನೂ ಕಿಚ್ಚಿಗೆ ಹಚ್ಚಿದ್ದು ಮಾಡ್ತೀವಿ. ಸಜ್ಜಿ ರೊಟ್ಟಿನೂ ಕಿಚ್ಚಿಗೆ ಹಚ್ಚಿದ ರೊಟ್ಟಿ, ಈ ಥರ ಗೊಂಜಾಳ ರೊಟ್ಟಿನೂ ಕಿಚ್ಚಿಗೆ ಹಚ್ಚಿದ್ದು. ಈ ಥರ ಹಿಂಗೆ ಕಟ್ಟಿ ಮಾಡಿ ಪ್ರೆಸ್ ಮಾಡ್ತಾ ಬೇಯಿಸ್ಕೊತಾನೆ ಬಂದ್ರೆ ಇವೇನಾಗ್ತಾವೆ, ಕಟ್ಟಿ ಆಗ್ತಾವೆ, ಕ್ರಿಸ್ಪಿ ಆಗ್ತಾವೆ. ನೆಕ್ಸ್ಟ್ ಡೇ ತಿನ್ನೋಕೆ ಭಾಳ ರುಚಿ ಆಗ್ತಾವೆ. ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಇವು. ಆಲ್ ರೊಟ್ಟಿ ರೆಸಿಪಿಗಳೆಲ್ಲ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಭಾಳ ಸ್ಪೆಷಲ್ ಇವು. ರೆಗ್ಯುಲರ್ ಬೇಸ್ ಮೇಲೆ ನಾವು ಎಲ್ಲರೂ ಮಾಡಿಕೊಂಡು ತಿಂತೀವಿ. ಆಮೇಲೆ ಇದು ನಂದು ವೆಯ್ಟ್ ಲಾಸ್ ಒಳಗೆ ಭಾಳ ಹೆಲ್ಪ್ ಆಗೈತಿದ್ದು ನನಗೆ. ಯಾವಾಗ ನಾನು ಇದನ್ನು ಸ್ಟಾರ್ಟ್ ಮಾಡೀನಲ್ಲ ಈ ರೊಟ್ಟಿ ತಿನ್ನೋಕೆ, ಆವಾಗಿಂದ ಏನಾಗುತ್ತೆ, ಒಂದು ಸತಿ ನಾನು ಅಂದ್ರೆ ಒಂದು ಹೆವಿ ಫುಡ್ಡು, ಒಂದು ಲೈಟ್ ಲಂಚು ಅಥವಾ ಒಂದು ಹೆವಿ ಲಂಚ್ ಈ ಥರ ನಾನು ಹೇಳಿನಲ್ಲ. ಈಗ ನಾನು ಹೆವಿ ತಿನ್ನಬೇಕಾದ್ರೆ 2 ರೊಟ್ಟಿ ತಿನ್ಬೇಕು ತಿನ್ನೋಕ್ಕಾಗ್ತೈತಿ. ಇದಕ್ಕೂ ಜಾಸ್ತಿ ತಿನ್ನೋಕ್ಕಾಗಂಗಿಲ್ಲ. ಆಮೇಲೆ ಅದೇ 2 ರೊಟ್ಟಿ ತಿಂದ್ರೂ ಸಹಿತ ಇಡೀ ದಿನ ನನಗೆ ಹೊಟ್ಟೆ ಫುಲ್ ಆಗೈತಿ, ಇನ್ನು ಹಸಿವೇ ಆಗಿಲ್ಲ ಅನ್ನೋರ್ಗತಿ ನಂಗೆ ಫೀಲ್ ಆಗುತ್ತೆ. ಸೊ ಹಾಗಾಗಿನೇ ಇದು ಭಾಳ ಚಲೋ ಕೆಲಸ ಮಾಡೈತಿದೆ ರೊಟ್ಟಿನ. ಸೊ ನೀವೂ ಸಹಿತ ಅಟ್ಲೀಸ್ಟ್ ನಿಮ್ಮ ಸಲುವಾಗರ ವೆಯ್ಟ್ ಲಾಸ್ ಜರ್ನಿ ಏನು ಸ್ಟಾರ್ಟ್ ಮಾಡ್ತಿರಲ್ಲ, ನಿಮ್ಮ ಸಲುವಾಗರ ನೀವು 1-2 ರೊಟ್ಟಿ ಮಾಡಿಕೊಂಡು ತಿನ್ನಿರಿ ಅಂತಲೇ ನಾನು ಹೇಳ್ತೀನಿ. ಸೊ ಇದು ನಾನೇನು ದೊಡ್ಡ ಎಕ್ಸ್ಪರ್ಟ್ ಏನಲ್ಲ, ನನಗಾಗಿರೋ ಅನುಭವಗಳನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳತ್ತೀನಿ ಹೊರತು ನಾನೇ ಎಕ್ಸ್ಪರ್ಟ್ ಅದೀನಿ ನನ್ನ ರೊಟ್ಟಿ ಅಂತ ಅನ್ನೋದು ಹೆಲ್ದಿಯರ್ ದ್ಯಾನ್ ರೈಸ್ ಅಂತ ಹೇಳ್ತೀನಿ. ಜೋಳದ ರೊಟ್ಟಿ ರುಚಿಗೂ ಸಹಿ, ಆರೋಗ್ಯಕ್ಕೂ ಸಹಿ ಅಂತಲೇ ಹೇಳ್ಬೋದು. ಮತ್ತು ಡಯಾಬಿಟೀಸ್ ಇರೋರು ಸಹಿತ ಇದನ್ನು ತಿನ್ಬೋದು. PCOS ಇರೋರು ಸಹಿತ ಇದನ್ನು ಅವರಿಗೆ ಭಾಳ ಹೆಲ್ಪ್ ಆಗುತ್ತೆ. ಮತ್ತು ಐರನ್ ಕಂಟೆಂಟ್ ಕಡಿಮೆ ಇರುತ್ತಲ್ಲ ಅವರಿಗೂ ಸಹಿತ ಇದು ಒಳ್ಳೇದು ಭಾಳ. ಆಮೇಲೆ ಮೇನ್ಲಿ ಇದ್ರೊಳಗೆ ರೂರಲ್ ಮತ್ತು ದೇಸಿ ಫುಡ್ ಆಗಿರೋದ್ರಿಂದ ಪ್ರಿಸರ್ವೇಟಿವ್ ಇರೋದಿಲ್ಲ. ಇದು ಭಾಳ ಇಂಪಾರ್ಟೆಂಟನ್ನು ಐತಿ ಇದ್ರೊಳಗೆ. ಆಮೇಲೆ ಇದ್ರೊಳಗೆ ಇದು ಎನರ್ಜಿ ಬೂಸ್ಟ್ ಸಹಿತ ಆಗಿರುತ್ತೆ ಜಾಸ್ತಿ. ಇದ್ರೊಳಗೆ ಕಾಂಪ್ಲೆಕ್ಸ್ ಟೈಮ್ವರೆಗೂ ಇದು ಶಕ್ತಿನ ಕೊಡುತ್ತೆ ಮತ್ತು ಶುಗರ್ ಸ್ಪೈಕ್ ಆಗೋದಿಲ್ಲ.
ಆಮೇಲೆ ಅಜೀರ್ಣ ಮತ್ತು ಜೀರ್ಣಕ್ರಿಯೆಗೂ ಸಹಿತ ಇದು ಒಳ್ಳೆಯದು. ಯಾಕಂದ್ರೆ ಇದ್ರೊಳಗೆ ಫೈಬರ್ ರಿಚ್ ಕಂಟೆಂಟ್ ಇರೋದ್ರಿಂದ ಮೋಷನ್ ಸರಿಯಾಗಿ ಆಗುತ್ತೆ. ಮತ್ತು ಅಜೀರ್ಣ ಮತ್ತು ಪಿತ್ತ ಕಡಿಮೆ ಆಗುತ್ತೆ ಇದಕ್ಕೆ. ಮತ್ತು ಈ ಜೋಳದೊಳಗೆ ಆ್ಯಂಟಿ ಆಕ್ಸಿಡೆಂಟ್ ಮ್ಯಾಗ್ನೀಷಿಯಮ್ಮು ಪೊಟ್ಯಾಷಿಯಮ್ ಇರೋದ್ರಿಂದ ಇವು BP ಸಹಿತ ಒಂದು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮೇನ್ಲಿ ಆಗಲೇ ಹೇಳ್ದಂಗೆ ನಾನು 1-2 ರೊಟ್ಟಿ ತಿಂದ್ರಾಯ್ತು, ಫುಲ್ ಹೊಟ್ಟೆ ತುಂಬಿದಂಥ ಅನುಭವ ಬರುತ್ತೆ. ಓವರ್ ಈಟಿಂಗ್ ಆಗಂಗಿಲ್ಲ. ವೆಯ್ಟ್ ಲಾಸ್ಗಂತೂ ಪರ್ಫೆಕ್ಟ್ ಅಂತಲೇ ಹೇಳಿ. ಚಪಾತಿ ಬದಲಿಗೆ ಇದನ್ನು ನಾವು ಬಳಸ್ಬೋದು. ಸೊ ಇದಿಷ್ಟು ಗೊಂಜಾಳ ರೊಟ್ಟಿ ಸೇವನೆ ಮಾಡೋದ್ರಿಂದ ಆಗುವಂಥ ಲಾಭಗಳು. ಸೊ ಇನ್ನೂ ಹೆಚ್ಚು ಇದ್ರ ಬಗ್ಗೆ ನಿಮ್ಗೆ ಏನಾರು ತಿಳ್ಕೊಬೇಕು ಅನ್ನಿಸ್ತಂದ್ರೆ ಕಮೆಂಟ್ ಮಾಡಿ ಹೇಳ್ತೀನಂತ. ಗೊಂಜಾಳ ಹಿಟ್ಟಿಂದ ಮುಟಗಿ ಇದು ರೆಸಿಪಿ ಬೇಕಂದ್ರೆ ಹೇಳ್ರಿ, ಕಮೆಂಟ್ ಮಾಡಿ. ಇದನ್ನು ನಾನು ಮಾಡಿ ತೋರಿಸ್ತೀನಿ. ಭಾಳ ಮಸ್ತ್ ಆಕೈತಿ. ಸೊ ಇದೇನಿಲ್ಲ, ಒಂದಿಷ್ಟು ಈ ಥರ ಹಿಂಗೆ ನಡು ಹೋಲ್ ಮಾಡಿಕೊಂಡು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿಂದ್ರೆ ಅದು ಟೇಸ್ಟನ್ನು ಬೇರೆ. ಫುಲ್ ಹೆಲ್ದಿ ಅಂತಲೇ ಹೇಳ್ಬೋದು. ವೆಯ್ಟ್ ಲಾಸ್ ಮಾಡೋರಿಗೆ ಪರ್ಫೆಕ್ಟ್ ಆಗಿರುವಂಥ ಒಂದು ಊಟ ಅಂತಲೇ ಹೇಳ್ಬೋದು. ಇದನ್ನೊಂದು ತಿಂದ್ರೆ ಆಯಿತು, ನಾಳೆ ತನಕನೂ ಹೊಟ್ಟೆನೂ ಹಸೋದಿಲ್ಲ. ಆ ಥರ ಗಟ್ಟಿ ಫುಡ್ ಇದು. ಸೊ ಮುಟ್ಗಿ ಮಾಡೋ ರೆಸಿಪಿ ನಿಮಗೆ ಬೇಕಂದ್ರೆ ನಾನು ಕಮೆಂಟ್ ಮಾಡಿ ಹೇಳ್ರಿ, ನಾನು ಮಾಡಿ ತೋರಿಸ್ತೀನಿ. ಈಗ ಗೊಂಜಾಳ ರೊಟ್ಟಿ ಮಾಡೋದೆಲ್ಲ ಮುಗೀತು. ಇನ್ನು ಮತ್ತು ಚಪಾತಿನೂ ಮಾಡೀನಿ ಇವತ್ತು. ಆ್ಯಕ್ಚುಲಿ ಒಂದು 5-6 ಸಣ್ಣ ದೊಡ್ಡವ ತಿನ್ನೋದಿಲ್ಲ ರೊಟ್ಟಿ ಅಂಥೇಳಿ ಅವನಿಗೆ ಚಪಾತಿನೂ ಮುಚ್ಚಿಟ್ರೆ ಹಿಂಗಾಗ್ತವೆ. ಚಪಾತಿನೂ ಮಾಡೀನಿ. ಸೊ ಇನ್ನು ಪಲ್ಯ ಅದು ಮಾಡಬೇಕು. ಸೊ ನನ್ನ ವೆಯ್ಟ್ ಲಾಸ್ ರೆಸಿಪೀಸು ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಇನ್ನು ಸಾಯಂಕಾಲ ಅಂದ್ರೆ ಮಧ್ಯಾಹ್ನ 4:15 ಹಿಂಗಾಗಿತ್ತು. ಸೊ ಮಧ್ಯಾಹ್ನ ಹೂವು ಹರಿತೀನಿ. ನಮ್ಮ ಮನೆ ಮುಂದೆ ಆಗ್ತಾವಂತ ಹೇಳಿದ್ನಲ್ಲ ಮಲ್ಲಿಗೆ ಹೂವು, ಅದು ಕಂಟಿ ಮೇಲ್ಗಡೆ ನಮ್ಮ ಮನೆ ಮೇಲ್ಗಡೆನೇ ಬಂದೈತಿ. ಹಂಗೆ ಬೆಳ್ಕೊಂತನ ಮೇಲೆ ಹೋಗೈತದ. ಅಲ್ಲಿ ನಮ್ಮ ಕಾಂಪೌಂಡಿಗೆನ ಅದು ಜಾಸ್ತಿ ಹೂವು ಬಿಡುತ್ತೆ. ಅಲ್ಲೇ ನಾನು ಮಧ್ಯಾಹ್ನ ಅಥವಾ 4:15 ಹಿಂಗೆ ಹೂವು ಮಗ್ಗಿ ಹರಿದು ಅವಾಗನ ಕಟ್ಟಿ ಬಿಡ್ತೀನಿ. ಸೊ ದಟ್ ಏನಾಗ್ತೈತಿ, ಮನೆಯೊಳಗನ ಮೊಗ್ಗು ಅರಳಿದ್ರೆ ಚಂದ ಕಾಣಿಸ್ತಾವೆ ಹೂವು. ಗಿಡದೊಳಗನ ಅರಳ್ತಾವಲ್ಲ ಅವಾಗ ಅಷ್ಟೊಂದು ಚಂದ ಅನಿಸಲ್ಲ. ನಾಳೆ ಬೆಳಗ್ಗೆ ನೋಡಿದಾಗ ಹೂವು ಚಂದ ಇರೋಂಗಿಲ್ಲ. ನಾನು ಅದಕ್ಕೆ ಏನು ಮಾಡ್ತೀನಿ, ಸಾಯಂಕಾಲ ಹಿಂಗೆ 4:15-5 ಗಂಟೆಗೆ ಮಗ್ಗಿ ಹರಿದು ಅದನ್ನು ಕಟ್ತೀನಿ. ಸೊ ಇದು ನಂದು ಡೈಲಿ ರುಟೀನ್ ಆಗಿಬಿಟ್ಟೈತಿ. ಇದು ಯಾವಾಗ ಮೊಗ್ಗು ಬಿಡಾಕತ್ತೈತಿ ಅಂದಿಂದ್ರೆ ನಂದಿದು ಡೈಲಿ ರುಟೀನ್ ಆಗೈತಿ. ನಂಗೆ ಕಂಪಲ್ಸರಿ ಹರಿತೀನಿ. ನನಗೆ ಮೊಗ್ಗು ಹರಿದು ಹೂವು ಕಟ್ಟೋದಂದ್ರೆ ಭಾಳ ಇಷ್ಟ. ಆಮೇಲೆ ನಂಗೆ ಹೂವು ಕಟ್ಟೋಕೆ ಅಷ್ಟೊಂದು ಅನುಕೂಲ ಆಗಂಗಿಲ್ಲ ಕೈಯೊಳಗೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಮೊಗ್ಗನ್ನು ಕಟ್ತೀನಿ. ಮೊಗ್ಗು ಕಟ್ಟೋಕೆ ಈಸಿ ನನಗೆ. ಹೂ ಕಟ್ಟೋಕೆ ಒಂದು ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ಅದಕ್ಕೆ ಅದ್ರ ಸಲುವಾಗೂ ನಾನು ಮೊಗ್ಗು ಹರಿತೀನಿ. ಮೊಗ್ಗು ಹರಿದು ಹೂ ಕಟ್ತೀನಿ. ಇದು ನನ್ನ ಡೈಲಿ ರುಟೀನ್ ಆಗ್ಬಿಟ್ಟೈತಿ. ನಾನು ಡೈಲಿ ಕೆಲಸ ಮಾಡ್ತೀನಿ. ಆ ಕೆಲಸದೊಳಗೆ ಇದು ಒಂದೇ ನನ್ನ ಮೇಜರ್ ಕೆಲಸನ ಆಗೈತಿ. ಈಗ ಎಲ್ಲಿ ತನಕ ಹೂ ಆಗ್ತಾವೋ ಅಲ್ಲಿ ತನಕ ಇದು ನನ್ನ ರುಟೀನ್ ಅಂತಲೇ ಹೇಳ್ಬೋದು. ಇನ್ಮೇಲೆ ನೀವು ನನ್ನ ಹೂ ಕಟ್ಟೋ ರೆಸಿಪಿನೇ ಬರುತ್ತೆ ಬರೀ. ಹೂ ಕಟ್ಟೋದನ್ನು ನೀವು ನನ್ನ ವ್ಲಾಗ್ ಒಳಗೆ ನೋಡ್ತೀರಿ ಇನ್ನು ಮುಂದೆ. ಯಾಕಂದರೆ ಇದು ನಾನು ರೆಗ್ಯುಲರ್ ಆಗಿ ಮಾಡ್ತೀನಿ. ಇದು ಭಾಳ